ನಮಸ್ಕಾರ, ಎಲ್ಲರಿಗೂ ಸ್ವಾಗತ. LG ಹೋಮ್ ಕುಕಿಂಗ್ ಕನ್ನಡದಲ್ಲಿ ಇವತ್ತು ನಾವು ಶಾಹಿ ಕಾಲಾ ಜಾಮೂನ್ ಮಾಡ್ತಾ ಇದ್ದೀವಿ. ಇದು ಬೇಸಿಕಲಿ ಸ್ಟಫ್ಡ್ ಕಾಲಾ ಜಾಮೂನ್ ಇದೆ. ಅದಕ್ಕೋಸ್ಕರ ಮೊದಲು ಪಾಕವನ್ನು ತಯಾರು ಮಾಡ್ಕೊಂಡು ತಗೊಳ್ಳೋಣ. ಅದಕ್ಕೋಸ್ಕರ ನಾವು ಸಕ್ಕರೆ ಮತ್ತು ನೀರು ಈಕ್ವಲ್ ಕ್ವಾಂಟಿಟಿನಲ್ಲಿ ತೊಗೊಂಡು ಅದರೊಳಗಡೆ ಗ್ರೀನ್ ಕಾರ್ಡಮಮ್ಮು ಮತ್ತು ಸ್ಯಾಫ್ರನನ್ನು ಹಾಕಿ ಒಂದು ತಾರಿನ ಪಾಕವನ್ನು ತಯಾರು ಮಾಡ್ಕೊಂಡು ತಗೊಳ್ಳೋಣ. ಒಂದು ತಾರಿನ ಪಾಕ ತಂದರೆ ಸಕ್ಕರೆ ಮೆಲ್ಟಾಗಿ ಥಿಕ್ ಆಗುತ್ತೆ ಅಲ್ಲ, ಆವಾಗ ಥಂಬು ಮತ್ತು ಇಂಡೆಕ್ಸ್ ಫಿಂಗರ್ ನಡುವಲ್ಲಿ ತಣ್ಣಗೆ ಮಾಡಿ ಅದನ್ನು ಇಟ್ಕೋಬೇಕು. ಆಮೇಲೆ ಎರಡು ಫಿಂಗರ್ ಓಪನ್ ಮಾಡಿದ ನಂತರ ಒಂದು ಸ್ಟ್ರಿಂಗ್ ವಿಸಿಬಲ್ ಆಗುತ್ತೆ. ಅದಕ್ಕೆ ಒಂದು ಸ್ಟ್ರಿಂಗ್ ಪಾಕ ಅಂತಾರೆ. ಇವಾಗ ನಾವು ಖವಾನ ತೊಗೊಂಡಿದ್ದೀವಿ. ಖವಾ ಅಥವಾ ಮಾವ ಎರಡೂ ಅಂತಾರೆ. ಅದರೊಳಗೆ ಫ್ರೆಶ್ ಇದ್ದರೆ ನಾವು ಅದರೊಳಗಡೆ ಮೈದಾವನ್ನು ಹಾಕೋತೀವಿ. ಮೈದಾ ಯಾಕೆ ಹಾಕ್ತಾರೆ ಅಂತಂದರೆ ಜಾಮೂನು ಯಾವಾಗ ನಾವು ಫ್ರೈ ಮಾಡ್ತೀವಿ ಎಣ್ಣೆಯಲ್ಲಿ ಇಲ್ದರ ಘೀಯಲ್ಲಿ ಅದು ಒಡೆದು ಹೋಗುತ್ತೆ. ಅದು ಸ್ಟ್ರಕ್ಚರಲ್ ಸ್ಟೇಬಿಲಿಟಿ ಕೊಡೋಕ್ಕೋಸ್ಕರ ನಮಗೆ ಮೈದಾ ಹಾಕೋಬೇಕು. ಈ ರೀತಿ ನೀವು ನೀಡ್ ಮಾಡ್ಕೊಂಡು ತೊಗೊಂಡ್ಮ್ಯಾಕ ಅದ್ರ ಟೆಕ್ಸ್ಚರು ನಿಮಗೆ ಸ್ವಲ್ಪ ಹಿಟ್ಟಿನಂಗೆ ವಿಸಿಬಲ್ ಆಗುತ್ತೆ, ಫೀಲ್ ಆಗುತ್ತೆ. ಇದು ಒಂದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೂ ಒಂದು ಸ್ಮಾಲ್ ಬಾಲ್ ಮಾಡ್ಕೊಂಡು ಮೊದಲೇ ಘೀಯಲ್ಲಿ ಅಥವಾ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತೊಗೊಳ್ಳಿ. ಅದು ಈ ರೀತಿ ಒಡಿಲಿಲ್ಲತ್ತಂದ್ರೆ ಅದರೊಳಗಡೆ ಮೈದಾ ಹಾಕಬೇಡಿ, ಕಂಟಿನ್ಯೂ ಮಾಡ್ಕೊಳ್ಳಿ. ಒಡಿತತ್ತಂದ್ರೂ ಅದರೊಳಗಡೆ ಮೈದಾ ಹಾಕ್ಕೊಳ್ಳಿ. ಇವಾಗ ನೋಡಿ ಈ ರೀತಿ ನೀಡ್ ಮಾಡಲಿಲ್ಲತ್ತಂದ್ರೂ ಕ್ರ್ಯಾಕ್ ಬರುತ್ತೆ. ಸರಿಯಾಗಿ ನೀಡ್ ಮಾಡ್ಕೊಂಡು ಈ ರೀತಿ ಫ್ಲ್ಯಾಟ್ ಮಾಡ್ಕೊಂಡು ಅದರೊಳಗಡೆ ನಮಗೆ ಗುಲ್ಕಂದು ಮತ್ತು ಡ್ರೈ ಫ್ರೂಟ್ಸ್, ಚಾಪ್ಡ್ ಡ್ರೈ ಫ್ರೂಟ್ಸು ಸ್ಟಫ್ ಮಾಡ್ಕೊಂಡು ತೊಗೋಬೇಕು. ಆಮೇಲೆ ಇದನ್ನು ಈ ರೀತಿ ಕ್ಲೋಸ್ ಮಾಡ್ಕೊಂಡು ಸೀಲ್ ಮಾಡ್ಕೊಂಡು ಲೈಟ್ ಹ್ಯಾಂಡೆಡ್ಲಿ ರೋಲ್ ಮಾಡ್ಕೊಂಡು ತೊಗೋಬೇಕು. ಈ ರೀತಿ ನಿಮ್ಮದು ಜಾಮೂನ್ ತಯಾರಿದೆ. ಇದಕ್ಕೆ ಫ್ರೈ ಮಾಡ್ಕೊಂಡು ತೊಗೊಳ್ಳೋಣ. ನೋಡಿ, ನನಗೆ ಅರ್ಧ ಕಪ್ಕಿನ ಕಮ್ಮು ಮೈದಾ ಹತ್ತಿದೆ. ಅಂದ್ರೆ 1/4 ಸ್ವಲ್ಪ ಜಾಸ್ತಿ ಮೈದಾ ನನಗೆ ಹತ್ತಿದೆ. ನೀವು ನಿಮ್ಮ ಕ್ವಾಂಟಿಟಿ ನಿಮ್ಮದು ಫ್ರೆಶ್ ಖವಾ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಫ್ರೆಶ್ ಇದೆ ಅಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮೈದಾ ಒಳಗೆ ಹೋಗುತ್ತೆ. ನಾವು ಈಗ ಎಣ್ಣೆಯನ್ನು ಅಥವಾ ಘೀಯನ್ನು ಮೀಡಿಯಮ್ ಟು ಲೋ ಫ್ಲೇಮ್ ಮೇಲೆ ಇಟ್ಕೊಂಡು ಈ ರೀತಿ ಜಾಮೂನನ್ನು ಫ್ರೈ ಮಾಡ್ಕೊಂಡು ತೊಗೋಬೇಕು. ಅಗರ್ ಗೋಲ್ಡನ್ ಬ್ರೌನ್ ಮಾಡ್ಕೋತೀರಾ ಅಂತಂದ್ರೂ ಅದು ಜಾಮೂನ್ ಆಗುತ್ತೆ. ಸ್ವಲ್ಪ ಡಾರ್ಕ್ ಕಲರ್ ಕೊಡ್ತೀರಾ ಅಂತಂದ್ರೂ ಕಾಲಾ ಜಾಮೂನ್ ಆಗುತ್ತೆ. ಈ ರೀತಿ ಸ್ವಲ್ಪ ವಾಮ್ ಇದ್ದಾಗ ಜಾಮೂನಲ್ಲಿ ಪಾಕವನ್ನು ಹಾಕಿ 1-2 ತಾಸು ನೆನೆ ಇಟ್ಟು ಸರ್ವ್ ಮಾಡಿ. ಸಾಫ್ಟ್ ಕಾಲಾ ಜಾಮೂನ್ ರೆಡಿ ಇದೆ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೂ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.